ದಿವಂಗತ ನಾಗಶೆಟ್ಟಿ ಧರ್ಮಪುರ್ ಗಳಿಸಿದ್ದು ಧನಾಸ್ತಿಯನ್ನಲ್ಲ ಜನಾಸ್ತಿಯನ್ನು. ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತ ಅಶೋಕ್ ರಾಜೋಳೆ. ದಿವಂಗತ ನಾಗಶೆಟ್ಟಿ ಧರ್ಮಪುರ್ ಅವರು ಗಳಿಸಿದ್ದು ಧನಾಸ್ತಿಯನ್ನಲ್ಲ ಜನಾಸ್ತಿಯನ್ನು ಎಂದು ಹಿರಿಯ ಪತ್ರಕರ್ತ ಅಶೋಕ್ ರಾಜೋಳೆ ಅವರು ಅಭಿಪ್ರಾಯಪಟ್ಟರು. ಅಕಾಲಿಕ ನಿಧನರಾದ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಹಿರಿಯ ಉಪಾಧ್ಯಕ್ಷ ನಾಗಶೆಟ್ಟಿ ಧರ್ಮಪುರ್ ನಿಧನ ಹಿನ್ನೆಲೆಯಲ್ಲಿ ನಗರದಲ್ಲಿ ಪತ್ರಕರ್ತರ ಸಂಘದ ವತಿಯಿಂದ ನಡೆಸಲಾದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು. ಈ ವೇಳೆ ಪತ್ರಕರ್ತರಾದ ಜಯರಾಜ್ ದಾಬಶೆಟ್ಟಿ, ಸಂತೋಷ್ ಪಾಟೀಲ್ ಸೇರಿದಂತೆ ತಾಲೂಕಿನ ಇತರೆ ಸಮಸ್ತ ಪತ್ರಕರ್ತರು ಈ ಸಂದರ್ಭಕ್ಕೆ ಸಾಕ್ಷಿಯಾದರು. ಬುದ್ಧಿವಂತರು ಮತ್ತು ಎಲ್ಲರೂ ವ್ಯಕ್ತಿಗಳು ಸೇರಿದಿಲ್ಲ ಎಲ್ಲಿ ಅವರ ಮೋಕ್ಷ ಕಾರ್ಯಕ್ರಮದಲ್ಲಿ, ಅದೇ ಅದಕ್ಕೆ ಸಾಕ್ಷಿ ಅಂತ. ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಯಾವ MLA ತಿಳ್ಕೊಂಡ್ರು ಕೂಡ ಇಷ್ಟು ಜನ ಸೇರಲ್ಲ, ಎಲ್ಲರೂ ತಾನಾಗೆ ಬಂದಾರ. ಅಂತ ಒಂದು ವ್ಯಕ್ತಿ ನಮ್ಮಿಂದ ಇವತ್ತ ದೈಹಿಕವಾಗಿ ಅಗ್ನಿದಾರ, ಭೌತಿಕವಾಗಿ ಅಗ್ನಿದರು ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳನ್ನು ನಾವೆಲ್ಲರೂ ಮೆಲುಕು ಹಾಕಬೇಕಾಗಿದೆ. ಅವರ ನಡೆಯಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮತ್ತು ಭಗವಂತ ಅವರು ನಮ್ಮ ಪತ್ನಿಯವರಿಗೆ, ಅವರ ಮಕ್ಕಳಿಗೂ ಒಂದು ಧೈರ್ಯ ಕೊಡ್ತಕ್ಕಂಥ ಅಥವಾ ಒಂದು ಶಕ್ತಿ ಭಗವಂತ ಕರುಣಿಸಲಿ ಅಂತ, ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾವು ಒಂದು 2 ನಿಮಿಷ ಇಲ್ಲಿ ಮೌನಾಚರಣೆ. ಎಲ್ಲಿವರೆಗೆ ಹೋಗ್ತಾರೆ?